ನಮಸ್ಕಾರ ಗೆಳೆಯರೇ. ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ನ ಮೋಸ್ಟ್ ಫೇವರೆಟ್ ಜೋಡಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮತ್ತೆ ಒಂದಾಗುತ್ತಿದ್ದಾರಾ? ಅದು ಕೂಡ ಒಂದು ಐತಿಹಾಸಿಕ ಕಥೆಯಲ್ಲಿ. ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಣಬಲಿ ಮತ್ತು ಜಯಮ್ಮ ಎಂಬ 1850ರ ಕಾಲದ ಕಥೆ ಭಾರಿ ಸದ್ದು ಮಾಡ್ತಿದೆ. ಏನಿದು ಕಥೆ? ಈ ಸಿನಿಮಾ ನಿಜವಾಗಿಯೂ ಬರ್ತಿದೆಯಾ? ನೋಡೋಣ ಬನ್ನಿ. ಈ ಕಥೆ ನಡೆಯುವುದು ಬ್ರಿಟಿಷರ ಕಾಲದಲ್ಲಿ, ಅಂದರೆ 1850ರಲ್ಲಿ. ಬ್ರಿಟಿಷರ ಕ್ರೂರ ಆಳ್ವಿಕೆಯ ವಿರುದ್ಧ ಸಿಡಿದೆದ್ದ ಒಬ್ಬ ವೀರ ಸೇನಾಪತಿ ರಣಬಲಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಧೀಮಂತ ನಾಯಕಿ ಜಯಮ್ಮ ಅವರ ಶೌರ್ಯದ ಗಾಥೆ ಇದು. ರಣರಂಗದಲ್ಲಿ ಶತ್ರುಗಳ ರಕ್ತ ಹರಿಸುವ ರಣಬಲಿ ಮತ್ತು ಆತನಿಗೆ ಶಕ್ತಿಯಾಗಿ ನಿಲ್ಲುವ ಜಯಮ್ಮನ ಕೆಮಿಸ್ಟ್ರಿ ಹೇಗಿರುತ್ತೆ ಅನ್ನೋದೇ ಕುತೂಹಲ. ಜಯಮ್ಮ ಕೆಚ್ಚೆದೆಯ ನಾಯಕಿ. ಜಯಮ್ಮ ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯಾಗಿರಲಿಲ್ಲ. ಆಕೆ ಯುದ್ಧಕಲೆ ಮತ್ತು ಆಡಳಿತದಲ್ಲಿ ಚತುರತೆ ಹೊಂದಿದ್ದ ವಿಜಯನಗರದ ನಂತರದ ಸಣ್ಣ ಸಂಸ್ಥಾನದ ವೀರವನಿತೆ. ಧೀಮಂತಿಕೆ. ತನ್ನ ನಾಡಿನ ಜನರ ಮೇಲೆ ಬ್ರಿಟಿಷರು ಹೇರುತ್ತಿದ್ದ ಅನ್ಯಾಯದ ತೆರಿಗೆಯನ್ನು ಆಕೆ ವಿರೋಧಿಸುತ್ತಾಳೆ. ನಾಯಕತ್ವ. ಪುರುಷ ಪ್ರಧಾನ ಸಮಾಜದಲ್ಲೂ ಸೈನ್ಯವನ್ನು ಮುನ್ನಡೆಸುವ ಸಾಹಸ ಆಕೆಯದ್ದು. ರಣಬಲಿ. ಆಪ್ತರಕ್ಷಕ ಮತ್ತು ಸೈನ್ಯಾಧಿಪತಿ. ರಣಬಲಿ ಎಂಬುದು ಕಥೆಯ ನಾಯಕನಿಗೆ ಅವನ ಶೌರ್ಯಕ್ಕಾಗಿ ನೀಡಲಾದ ಬಿರುದು. ಪರಾಕ್ರಮ. ಯುದ್ಧರಂಗದಲ್ಲಿ ಶತ್ರುಗಳ ಪಾಲಿಗೆ ಸಿಂಹಸ್ವಪ್ನವಾಗಿದ್ದ ಈತ ಜಯಮ್ಮನ ನಂಬಿಕಸ್ಥ ಸೇನಾಪತಿಯಾಗಿರುತ್ತಾನೆ. ತ್ಯಾಗ. ತನ್ನ ನಾಡು ಮತ್ತು ತನ್ನ ರಾಣಿಗಾಗಿ ಎಂತಹ ಬಲಿ, ತ್ಯಾಗ ನೀಡಲು ಸಿದ್ಧನಿರುವವನೇ ರಣಬಲಿ. ಕಥೆಯ ಮುಖ್ಯ ತಿರುವುಗಳು. ಬ್ರಿಟಿಷರ ಸಂಚು. ಸ್ಥಳೀಯ ದ್ರೋಹಿಗಳ ಸಹಾಯದಿಂದ ಬ್ರಿಟಿಷರು ಜಯಮ್ಮನ ಕೋಟೆಯನ್ನು ಮುತ್ತಿಗೆ ಹಾಕಲು ಸಂಚು ರೂಪಿಸುತ್ತಾರೆ. ರಣರಂಗದ ಹೋರಾಟ. 1850ರ ಒಂದು ಅಮಾವಾಸ್ಯೆಯ ರಾತ್ರಿ ಭೀಕರ ಯುದ್ಧ ನಡೆಯುತ್ತದೆ. ರಣಬಲಿ ತನ್ನ ಸಣ್ಣ ಸೈನ್ಯದೊಂದಿಗೆ ಬ್ರಿಟಿಷರ ಆಧುನಿಕ ಫಿರಂಗಿಗಳನ್ನು ಎದುರಿಸುತ್ತಾನೆ. ಅಂತಿಮ ಘಟ್ಟ. ಜಯಮ್ಮ ಮತ್ತು ರಣಬಲಿ ಶರಣಾಗಲು ನಿರಾಕರಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನಪ್ಪುತ್ತಾರೆ ಅಥವಾ ಗೆಲುವು ಸಾಧಿಸುತ್ತಾರೆ. ಇದು ಜಾನಪದ ಆವೃತ್ತಿಗಳ ಮೇಲೆ ಅವಲಂಬಿತವಾಗಿದೆ. ಗಮನಿಸಿ, ಈ ಕಥೆಯು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹರಡಿರುವ ಜಾನಪದ ವೀರಗಾಥೆಗಳ ಒಂದು ಭಾಗವಾಗಿದೆ. ಇತಿಹಾಸದ ಪುಸ್ತಕಗಳಿಗಿಂತ ಹೆಚ್ಚಾಗಿ ಇದು ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಕಥೆ. ವಿಜಯ್ ದೇವರಕೊಂಡ ಅವರ ರಗಡ್ ಲುಕ್ ಮತ್ತು ಅರ್ಜುನ್ ರೆಡ್ಡಿ ಮಾದರಿಯ ತೀವ್ರತೆ ರಣಬಲಿ ಪಾತ್ರಕ್ಕೆ ಪಕ್ಕಾ ಸೂಟ್ ಆಗುತ್ತೆ. ಇನ್ನು ಜಯಮ್ಮ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಸಾಹಸ ದೃಶ್ಯಗಳನ್ನು ನೋಡಲು ಫ್ಯಾನ್ಸ್ ಕಾಯ್ತಿದ್ದಾರೆ. ಗೀತಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ನಂತರ ಈ ಜೋಡಿ ಪೀರಿಯಡ್ ಡ್ರಾಮಾದಲ್ಲಿ ಕಾಣಿಸಿಕೊಂಡರೆ ಅದು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಅಧಿಕೃತ ಪ್ರಕಟಣೆ ಬರಬೇಕಿದೆ. ಆದರೆ ಅಭಿಮಾನಿಗಳಂತೂ ಈ ಕಥೆಯನ್ನು ಕೇಳಿ ಈಗಲೇ ಫಿದಾ ಆಗಿದ್ದಾರೆ. ನಿಮಗೆ ಈ ಜೋಡಿ ಐತಿಹಾಸಿಕ ಗೆಟಪ್ನಲ್ಲಿ ಕಾಣಿಸಿಕೊಳ್ಳುವುದು ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.